ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ನಾಲ್ಕೂರು ಗ್ರಾಮದಲ್ಲಿ ಈ ಪುರಾತನ ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ. ಸುಮಾರು 850 ವರ್ಷಗಳ ಇತಿಹಾಸವಿರುವ ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಅಮೃತಧಾರಾ ನದಿಯ ತೀರದಲ್ಲಿದ್ದು ಹಿಂದೆ ಬಾಳುಗೋಡು ರತ್ನಾಪುರಿಯ ರಾಜವಂಶಸ್ಥರು ಆರಾಧಿಸುತ್ತಿದ್ದ ದೇವಿ ಎಂದು ನಂಬಲಾಗಿದೆ. ಅಲ್ಲಿ ಪೂಜೆ ನಿಂತಾಗ ದೇವಿ ಈ ಮಣ್ಣಿಗೆ ಬಂದು ನೆಲೆಸಿದಳು ಎಂಬುದು ಅಷ್ಟಮಂಗಳ ಪ್ರಶ್ನೆಯಿಂದ ತಿಳಿದುಬಂದಿದೆ. ಮಾರ್ಕಂಡೇಯ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ನೀರಿನೊಳಗಿನಿಂದ ಕೇಳಿಬಂದ ಅಶರೀರವಾಣಿಯಂತೆ ಪಶ್ಚಿಮಾಭಿಮುಖವಾಗಿ ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ಸ್ಥಾಪಿಸಲಾಯಿತು. ತಾರಕಾಸುರನ ಸಂಹಾರಕ್ಕೆ ಕುಮಾರಸ್ವಾಮಿಗೆ ಬೆಂಬಲ ನೀಡಲು ಅವತರಿಸಿದ ನವದುರ್ಗಿಯರಲ್ಲಿ 8ನೇ ಅವತಾರವಾದ ಕಾತ್ಯಾಯಿನಿ ದೇವಿಯೇ ಇಲ್ಲಿ ನೆಲೆಸಿದ್ದಾಳೆಂದು ಪುರಾಣಗಳು ಹೇಳುತ್ತವೆ. ಹಿಂದೆ ಮದುವೆಗೆ ಆಭರಣಗಳಿಲ್ಲದ ಬಡವರು ನದಿ ತೀರದಲ್ಲಿ ಹರಿವಾಣವನ್ನಿಟ್ಟರೆ ಮರುದಿನ ಬೆಳಿಗ್ಗೆ ಅದರಲ್ಲಿ ಆಭರಣಗಳು ಸಿಗುತ್ತಿದ್ದವು ಎಂಬ ಪ್ರತೀತಿ ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕಿದೆ. ಈ ಕ್ಷೇತ್ರದ ಗಯದಲ್ಲಿರುವ ಮೀನುಗಳು ಮತ್ತು ಎಂದೂ ಯಾರಿಗೂ ತೊಂದರೆ ನೀಡದ 3 ಅಪರೂಪದ ಮೊಸಳೆಗಳು ಮರಕತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಮುಖ ವಿಶಿಷ್ಟತೆಗಳಾಗಿವೆ. ಮಕರ ಸಂಕ್ರಮಣದಂದು ಇಲ್ಲಿನ ಗಯದಲ್ಲಿ ತೀರ್ಥೋದ್ಭವವಾಗುವುದು ಮತ್ತೊಂದು ವಿಶೇಷ. ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇ